ಹಲೋ ಫ್ರೆಂಡ್ಸ್, ಶ್ರೀ ಕಿಚನ್ ಚಾನಲ್ಗೆ ಸ್ವಾಗತ. ಈ ದಿನ ನಾನು ಟೊಮೊಟೊ ಬಾತ್ ಮಾಡ್ತಾ ಇದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ರೆಸಿಪಿ ಬಂದು ಯಾರಾದರೂ ಗೆಸ್ಟ್ ಬಂದಾಗ ಮತ್ತು ನಮಗೆ ಟಿಫನ್ ಬಾಕ್ಸ್ಗೆ ಮತ್ತು ಮಕ್ಕಳಿಗೆ ಎಲ್ಲ ಮಾಡಿಕೊಡ್ಬೋದು. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ ಈ ಟೈಪ್ ಮಾಡಿದ್ರೆ. ಆರೋಗ್ಯದ ದೃಷ್ಟಿಯಿಂದ ನೋಡೋಕೆ ಹೋದರೆ ನಾವು ಮನೆಯಲ್ಲೇ ಹೋಟೆಲ್ಗಿಂತ ತುಂಬ ರುಚಿಯಾಗಿ ಮಾಡ್ಕೊಂಡು ತಿನ್ಬೋದು. ಈ ರೀತಿ ಮಾಡೋದ್ರಿಂದ ನಮ್ಮ ಹೆಲ್ತು ಚೆನ್ನಾಗಿರುತ್ತೆ. ನಾವೇ ಮನೆಯಲ್ಲಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೆಯದು. ಫಸ್ಟು ನಾನು ಇವಾಗ ಮಸಾಲೆ ಪ್ರಿಪೇರ್ ಮಾಡ್ಕೊಬಿಡ್ತೀನಿ. ಮಿಕ್ಸಿ ಜಾರ್ಗೆ ನಾನು 2 ಚಕ್ಕೆ, 2 ಮರಾಠಿ ಮೊಗ್ಗು ಮತ್ತು 3 ಲವಂಗ ಹಾಕಿದ್ದೀನಿ, ಮತ್ತು 2 ಯಾಲಕ್ಕಿ, ಮತ್ತು 1 ಸುಲಿದಿರೋ ಬೆಳ್ಳುಳ್ಳಿ, ಮತ್ತು 1 ಇಂಚಷ್ಟು ಶುಂಠಿ ಹಾಕ್ತಾಯಿದ್ದೀನಿ. ಅದು ಕಟ್ ಮಾಡ್ಕೊಂಡಿದ್ದೀನಿ ನೋಡಿ. ಪುದೀನ ಸೊಪ್ಪು ಒಂದು ಸ್ವಲ್ಪ, 1 ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ, ಅರ್ಧ ಬೌಲಷ್ಟು ತೆಂಗಿನಕಾಯಿ, ಮತ್ತು ಒಂದು ಅರ್ಧ ಬೌಲಷ್ಟು ಕೊತ್ತಂಬರಿ ಸೊಪ್ಪು, ಮತ್ತು ನೆನೆಸಿರೋದು ನಾನು ಬಿಸಿನೀರಲ್ಲಿ ನೆನೆಸಿದ್ದೀನಿ. ಇದೊಂದು 4 ಬ್ಯಾಡಗಿ ಮೆಣಸಿನ್ಕಾಯಿ ಕಲ್ಲರ್ಗೆ. ಈ ಪೇಸ್ಟನ್ನೇ ಟೊಮೊಟೊ ಬಾತ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಾನು ಕುಕ್ಕರ್ಗೆ ಒಂದು 3 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕಿದ್ದೀನಿ. ಈಗ ಇನ್ನು 3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ತೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿ ಬರುತ್ತೆ. ಪಲಾವ್ ಎಲೆ 1-2 ಹಾಕಿದ್ದೀನಿ, ಮತ್ತು ಲವಂಗ 1-2, ಚಕ್ಕೆ ಮತ್ತು ಅನಾನಸ್ ಹೂವು, ಮತ್ತು ಯಾಲಕ್ಕಿ 2. ಆಗಲೇ ನಾನು ಮಸಾಲೆಗೂ ಹಾಕ್ಕೊಂಡಿದ್ದೀನಿ, ಇದಕ್ಕೂ ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ 1 ಟೇಬಲ್ ಸ್ಪೂನಷ್ಟು. 1/2 ಟೇಬಲ್ ಸ್ಪೂನಷ್ಟು ಸೋಂಪು ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ತುಪ್ಪದಲ್ಲಿ ಫ್ರೈ ಮಾಡ್ಕೋಬೇಕು. ಈಗ ನಾನು ಹೆಚ್ಚಿರೋ ಈರುಳ್ಳಿ 1 ದೊಡ್ಡದು, ಮತ್ತು ಹಸಿಮೆಣ್ಸಿನ್ಕಾಯಿ, ಮತ್ತು ಪುದೀನ ಸ್ವಲ್ಪ ಒಗ್ಗರಣೆಗೆ ಹಾಕ್ಕೊಂಡ್ರೆ ಅದ್ರ ಟೇಸ್ಟೇ ಬೇರೆ ಇರುತ್ತೆ. ಅದಕ್ಕೋಸ್ಕರ ಅದನ್ನೆಲ್ಲನೂ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಈಗ ನಾನು 3 ಟೊಮೊಟೊ ಕಟ್ ಮಾಡ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊಂಡು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋತೀನಿ. ಈಗ ಟೊಮೊಟೊ ಸ್ವಲ್ಪ ಬೇಯುತ್ತೆ, ಅದಕ್ಕೋಸ್ಕರ ಸಾಲ್ಟ್ ಹಾಕ್ಕೊಂಡಿದ್ದೀನಿ. ಟೊಮೊಟೊ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಎಣ್ಣೆಯಲ್ಲಿ ಬೇಯಿಸ್ಕೋಬೇಕು. ನಾನು ಇವಾಗ ನೆನೆಸಿರೋ ಬಟಾಣಿ ಹಾಕಿದ್ದೀನಿ, ಅದನ್ನು ಚೆನ್ನಾಗೆಲ್ಲ ಫ್ರೈ ಮಾಡ್ಕೋಬೇಕು. ಈಗ ಅರಿಶಿನ ಪುಡಿ 1/4 ಟೇಬಲ್ ಸ್ಪೂನಷ್ಟು, ಆಮೇಲೆ ನಾನು ರುಬ್ಬಿರೋ ಮಸಾಲೆ ಹಾಕ್ತೀನಿ. ಅದನ್ನು ಚೆನ್ನಾಗೆಲ್ಲ ಎಣ್ಣೆಯಲ್ಲಿ ಒಗ್ಗರಣೆಯಲ್ಲೆಲ್ಲ ಬೇಯಬೇಕು, ಹಸಿ ವಾಸನೆ ಎಲ್ಲ ಹೋಗೋವರೆಗೂ. ಈಗ ಮಸಾಲೆ ತೊಳೆದಿದ್ದ ನೀರು ಇದೆಯಲ್ಲ, ಅದನ್ನು ನಾನು ಇದಕ್ಕೆ ಹಾಕ್ತೀನಿ 1 ಗ್ಲಾಸಷ್ಟು. ಈಗ ನೀರು ಹಾಕೆಲ್ಲ ಮಿಕ್ಸ್ ಮಾಡಿ ಮಸಾಲೆ ಎಲ್ಲ ಬೇಯ್ತಾ ಇದೆ, ಒಳ್ಳೆ ಘಮ ಬರ್ತಾ ಇದೆ, ಕಲರು ಕೂಡ ಚೆನ್ನಾಗಿ ಬಂದಿದೆ. ಈಗ ನಾನು 1 ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಮತ್ತು 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ, ಅದನ್ನು ಬೇಯಿಸಬೇಕು. ಈಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಾಕಿದ್ದೀನಿ. ಈಗ ನಾನು ತೊಳೆದಿಟ್ಟಿರೋ ಅಕ್ಕಿ 2 ಕಪ್ಪಷ್ಟು 2 ಗ್ಲಾಸು ಹಾಕಿದ್ದೀನಿ. ಈಗ 1:2 ಅಳತೆಯಲ್ಲಿ ನಾನು ನೀರು ಹಾಕ್ತೀನಿ. ಆಗಲೇ 1 ಗ್ಲಾಸ್ ಹಾಕಿದ್ದೆ, ಈಗ 3 ಗ್ಲಾಸ್ ಹಾಕ್ತೀನಿ, ಅಲ್ಲಿಗೆ ಸರಿ ಹೋಗುತ್ತೆ. ಈಗ ನಾನು ಪ್ಲೇಟ್ ಮುಚ್ಚುತ್ತೀನಿ. ಈಗ 1 ಕುದಿ ಬಂದಿದೆ ನೋಡಿ. ಈಗ ನೋಡಿ ಟೇಸ್ಟ್ ಏನಾದರೂ ಸಾಲ್ಟ್ ಏನಾದರೂ ಕಮ್ಮಿ ಇತ್ತು ಅಂತ ಅಂದರೆ ಹಾಕ್ಕೊಂಡು ಈಗ ಎಲ್ಲ ಒಂದು ಸರ್ತಿ ಮಿಕ್ಸ್ ಮಾಡಿ ಕ್ಯಾಪ್ ಕ್ಲೋಸ್ ಮಾಡಿ 1 ವಿಷಲ್ ಕೂಗಿಸಿ, ಆಗ ಟೊಮೊಟೊ ಬಾತ್ ರೆಡಿ ಆಗಿದೆ ನೋಡಿ. ರೈಸು ಎಷ್ಟು ಬಿಡಿ ಬಿಡಿಯಾಗಿದೆ ಮತ್ತು ತುಂಬಾ ಟೇಸ್ಟಿ ಆಗಿರುತ್ತೆ. ನಾವು ಇದನ್ನು ಹೋಟೆಲ್ಗಿಂತನೂ ತುಂಬಾ ಚೆನ್ನಾಗಿ ಮಾಡ್ಕೊಂಡು ಮನೆಯಲ್ಲೇ ತಿನ್ಬೋದು. ನಿಮಗೆ ಈ ರೆಸಿಪಿ ಇಷ್ಟ ಆಗಿತ್ತು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನಾನು ನೆಕ್ಸ್ಟು ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್.